ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ರೂಪಾ. ಇವತ್ತು ನಾನು ತುಂಬಾನೇ ಈಸಿ ಮೆಥಡ್ ಅಲ್ಲಿ ತುಂಬಾ ಸಿಂಪಲ್ ಕುರ್ತಿ ಟಾಪ್ ಕಟಿಂಗ್ ಸ್ಟಿಚಿಂಗ್ ತೋರಿಸ್ಕೊಡ್ತೀನಿ. ಸೊ ನೀವು ಬಿಗಿನರ್ಸ್ ಆಗಿದ್ರೆ ಡೆಫಿನೆಟ್ಲಿ ನಿಮ್ಗೆ ಈ ವಿಡಿಯೋ ಯೂಸ್ಫುಲ್ ಆಗುತ್ತೆ ಅಂತಾನೆ ಅನ್ಕೊಂಡಿದ್ದೀನಿ. ಈ ತರ ಕುರ್ತೀಸು ಲುಕ್ ವೈಸ್ ಅಂತೂ ತುಂಬಾನೇ ಚೆನ್ನಾಗಿರತ್ತೆ. ಸೊ ನನ್ನ ಫಸ್ಟ್ ಚಾನಲ್ ಅಲ್ಲಿ ಇದೇ ತರ ಕುರ್ತೀಸು ತುಂಬಾನೇ ಡಿಫ್ರೆಂಟ್ ಆಗಿ ತೋರಿಸಿದೀನಿ. ತುಂಬಾನೇ ವಿಡಿಯೋಸ್ ಇದೆ ಕುರ್ತೀಸೆ. ಬಟ್ ಈ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡಿಲ್ಲ. ಬಿಗಿನರ್ಸ್ಗೆ ಅಂತ ಇನ್ನ ಒಂದು ವಿಡಿಯೋ ಮಾಡೋಣ ಅಂತ ಅನ್ಕೊಂಡಿದ್ದೆ. ಸೊ ಅದ್ರಲ್ಲಿ ಮಿಸ್ ಆಗಿದ್ರೆ ಇಲ್ಲಿ ನೀವು ನೋಡ್ಬೋದು. ತುಂಬಾನೇ ಈಸಿ ಮೆಥಡ್ ಅಲ್ಲಿ ತೋರಿಸಿದೀನಿ. ಈ ತರ ಕುರ್ತೀಸು ಜೀನ್ಸ್‌ಗೆ ತುಂಬಾನೇ ಚೆನ್ನಾಗಿರತ್ತೆ. ನಾನು ಯೂಸ್ ಮಾಡಿರೋ ಫ್ಯಾಬ್ರಿಕ್ ಕಾಟನ್ ಫ್ಯಾಬ್ರಿಕ್. ಇನ್ನು ಡಿಫ್ರೆಂಟ್ ಫ್ಯಾಬ್ರಿಕ್ಸ್ ಎಲ್ಲ ಸಿಗತ್ತೆ. ಅದನ್ನು ಕೂಡ ನೀವು ಯೂಸ್ ಮಾಡ್ಕೋಬಹುದು. ಇಲ್ಲಿ ನಾನು ಈ ಕುರ್ತಿಗೆ ಜಸ್ಟ್ ಸಿಂಪಲ್ ಆಗಿ ಪಫ್ ಸ್ಲೀವ್ ತರ ಅಟ್ಯಾಚ್ ಮಾಡಿದೀನಿ. ಲುಕ್ ವೈಸ್ ಚೆನ್ನಾಗಿರತ್ತೆ. ಸೊ ನೀವು ಈ ತರ ಸ್ಟಿಚಿಂಗ್ ಮಾಡ್ಕೊಂಡ್ರೆ ಲುಕ್ ವೈಸ್ ಚೆನ್ನಾಗಿರತ್ತೆ. ಜೀನ್ಸ್ ವೇರ್ ಮಾಡಿದಾಗ ಸ್ವಲ್ಪ ಕ್ಲಾಸಿ ಲುಕ್ ಕೊಡತ್ತೆ. ಅಂಡ್ ಇದು ಆಫೀಸ್‌ಗೆ ಕಾಲೇಜಸ್‌ಗೆ ತುಂಬಾನೇ ಚೆನ್ನಾಗಿರತ್ತೆ ಈ ತರ ಕುರ್ತೀಸು. ಸೊ ಕಾಟನ್ ಅಂತ ಅಲ್ಲ, ಇನ್ನು ಡಿಫ್ರೆಂಟ್ ಫ್ಯಾಬ್ರಿಕ್ಸ್ ಸಿಗತ್ತೆ. ಅಂಡ್ ಇದು ಸ್ಟಿಚಿಂಗ್ ಮೆಥಡ್ ಅಷ್ಟೇ ತುಂಬಾನೇ ಈಸಿ ಇರತ್ತೆ. ತುಂಬಾ ಸಿಂಪಲ್ ಟಾಪ್. ಸೊ ಇದನ್ನ ನಿಮ್ಮ ಹತ್ರ ಶೇರ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೆ. ನನ್ನ ಫಸ್ಟ್ ಚಾನಲ್ ಅಲ್ಲಿ ತುಂಬಾನೇ ವಿಡಿಯೋಸ್ ಇದೆ. ಬಟ್ ಈ ಚಾನಲ್ ಅಲ್ಲಿ ನಾನು ತೋರಿಸಿಲ್ಲ. ಸೊ ರೀಸೆಂಟ್ ಆಗಿ ನಾನು ವಿಡಿಯೋಸ್ ಅಪ್ಲೋಡ್ ಮಾಡಿಲ್ಲ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇಂದ. ಸೊ ಅದಕ್ಕೆ ಇನ್ನು ಮುಂದೆ ಕಂಟಿನ್ಯೂಸ್ ಆಗಿ ವಿಡಿಯೋಸ್ ಮಾಡ್ತೀನಿ. ನಿಮ್ಗೆ ಯಾವ ತರ ವಿಡಿಯೋಸ್ ಬೇಕು ಅಂತ ನನಗೆ ಕಮೆಂಟ್ ಮಾಡಿದ್ರೆ ಸೊ ಡೆಫಿನೆಟ್ಲಿ ನಾನು ಅಪ್ಲೋಡ್ ಮಾಡ್ತೀನಿ. ಸೊ ಇಲ್ಲಿ ನಾನು ಫ್ಯಾಬ್ರಿಕ್ ಬಂದು ನನಗೆ ಸ್ಟಿಚಿಂಗ್ ಮಾಡ್ತಾ ಇರೋದು. ನಾನು 1.5 ಮೀಟರ್ ತಗೊಂಡಿದ್ದೀನಿ. ನಿಮ್ಗೆ ಏನಾದ್ರು ಲೆಂತ್ ವಿಡ್ತ್ ಜಾಸ್ತಿ ಬೇಕು ಅಂದ್ರೆ 2 ಮೀಟರ್ ಕೂಡ ಯೂಸ್ ಮಾಡ್ಕೋಬಹುದು. 2 ಮೀಟರ್ ತಗೊಂಡ್ರೆ ಬೆಟರ್ ಆಗತ್ತೆ. ಸೊ ಹೆಚ್ಚು ಕಮ್ಮಿ ಇಲ್ದಿರ ಜಸ್ಟ್ ಇದನ್ನ ನೀವು ಫಸ್ಟ್ ಸ್ಲೀವ್ಸ್ಗೆ ಎಷ್ಟು ಬೇಕೋ ಅಷ್ಟು ಸಪರೇಟ್ ಮಾಡ್ಕೋಬಹುದು. ಇಲ್ಲ ಬಾಡಿ ಪಾರ್ಟ್ಗೆ ಎಷ್ಟು ಬೇಕೋ ಅಷ್ಟು ಸಪರೇಟ್ ಮಾಡ್ಕೋಬಹುದು. ನಾನು ತೋರಿಸಿದ್ದೀನಿ ನೋಡಿ, ಲೆಂತ್ ವಿಡ್ತ್ ಎಲ್ಲ ಸ್ಕ್ರೀನ್ ಮೇಲೆ ಹಾಕಿದ್ದೀನಿ. ಸೊ ಇದೇ ತರನೇ ನೀವು 4 ಲೇಯರ್ಸ್ ಆಗಿ ಫೋಲ್ಡಿಂಗ್ ಮಾಡ್ಕೊಂಡು ನೀವು ಲೆಂತ್ ವಿಡ್ತ್ ಮತ್ತೆ ತೋರಿಸಿದ್ದೀನಿ. ಸೊ 2 ಲೇಯರ್ಸ್ ಆಗಿ ಫಸ್ಟ್ ಫೋಲ್ಡಿಂಗ್ ಮಾಡ್ಕೊಂಡು ಮತ್ತೆ 4 ಲೇಯರ್ಸ್ ಆಗಿ ಫೋಲ್ಡಿಂಗ್ ಮಾಡ್ಕೋಬೇಕು. ಇಲ್ಲಿ ನಾನು ಕುರ್ತಿ ಲೆಂತ್ ಬಂದು 41 ಇಂಚಸ್ ತಗೊಂಡಿದ್ದೀನಿ ಅಂಡ್ ವಿಡ್ತ್ ಬಂದು 11 ಇಂಚಸ್. ಸೊ 4 ಲೇಯರ್ಸ್ ಆಗಿ ಫೋಲ್ಡಿಂಗ್ ಮಾಡಿದ್ರೆ ಈ ತರ ಬರುತ್ತೆ. ನಾನು ಆಲ್ರೆಡಿ 2 ಲೇಯರ್ಸ್ ಆಗಿ ಫೋಲ್ಡಿಂಗ್ ಮಾಡಿದಾಗೂ ತೋರಿಸ್ದೆ ಲೆಂತ್ ವಿಡ್ತ್. ಅದನ್ನ ನೋಡ್ಕೊಂಡು ನೀವು ಕಟಿಂಗ್ ಮಾಡ್ಕೋಬಹುದು. ಅಂಡ್ ಶೋಲ್ಡರ್ ಲೆಂತ್ ಬಂದು 6 ಇಂಚಸ್ಗೆ ಮಾರ್ಕಿಂಗ್ ಮಾಡಿದ್ದೀನಿ. ಆರ್ಮ್ ಹೋಲ್ ಬಂದು 6.5 ಇಂಚಸ್ ತಗೊಂಡಿದ್ದೀನಿ. ನಿಮ್ಗೆ ಬೇರೆ ಸೈಜಸ್ ಬೇಕು ಅಂದ್ರೆ ಅದೇ ಮೆಜರ್ಮೆಂಟ್ಸ್ ಅಲ್ಲಿ ನೀವು ಓಲ್ಡ್ ಕುರ್ತಿ ಇದ್ರೆ ಅದನ್ನ ಇದ್ರ ಮೇಲೆ ಇಟ್ಟು ಕೂಡ ಮಾರ್ಕಿಂಗ್ ಮಾಡ್ಕೋಬಹುದು. ಇದು ನಾನ್ ತೋರಿಸ್ತಾ ಇರೋದು ಮೀಡಿಯಂ ಸೈಜು. ಸೊ ಸ್ಮಾಲ್ ಸೈಜ್ ಅವ್ರಿಗೂ ಆಗತ್ತೆ. ಸೊ ಮೀಡಿಯಂ ಸೈಜ್ ಆದ್ರೆ ಕರೆಕ್ಟ್ ಆಗಿ ಆಗತ್ತೆ. ಇಲ್ಲಿಗೆ ನಾನು ನೆಕ್ ಲೆಂತ್ 3.5 ಇಂಚಸ್ ತಗೊಂಡಿದ್ದೀನಿ ಅಂಡ್ ನೆಕ್ ಡೀಪ್ ಬಂದು ಫ್ರಂಟ್ ನೆಕ್ 5.5 ಇಂಚಸ್ ಇಟ್ಟಿದ್ದೀನಿ. ನಿಮ್ಗೆ ಸ್ವಲ್ಪ ಡೀಪ್ ಅಂತ ಅನ್ಸಿದ್ರೆ 5 ಇಂಚಸ್ ಕೂಡ ಇಟ್ಕೋಬಹುದು. ಬಟ್ ಅಷ್ಟೊಂದು ಡೀಪ್ ಏನ್ ಅನ್ಸಲ್ಲ, ನಾರ್ಮಲ್ ಆಗಿರತ್ತೆ. ಸೊ 5.5 ಇಂಚಸ್ ಬೆಟರ್. ಅಂಡ್ ಇಲ್ಲಿ ನಾನು ಇಲ್ಲಿ 11 ಇಂಚಸ್ಗೆ ಮಾರ್ಕಿಂಗ್ ಮಾಡ್ತಾ ಇದ್ದೀನಿ. ಇದು ಚೆಸ್ಟ್ ಪಾರ್ಟ್ ಈ ತರ ಏನು ನಾನು ತೋರಿಸ್ತಾ ಇಲ್ಲ. ತುಂಬಾ ಸಿಂಪಲ್ ಆಗಿ ತೋರಿಸ್ತೀನಿ ಅಂತ ಹೇಳ್ದೆ ಅಲ್ವಾ. ಜಸ್ಟ್ ಈ ಆರ್ಮ್ ಶೇಪ್ ಏನಿದೆ ಅಲ್ಲಿಂದ ಹಿಡಿದು ನಾನು ಸ್ಲಿಟ್ ಪಾರ್ಟ್ ಏನಿದೆ ಅಲ್ಲಿಗೆ 11 ಇಂಚಸ್ ತಗೊಂಡಿದ್ದೀನಿ. ಸೊ ಇಲ್ಲಿಗೆ ಕರೆಕ್ಟ್ ಆಗಿ ನೀವು ಮಾರ್ಕಿಂಗ್ ಮಾಡ್ಕೋಬೇಕು. ಅಂಡ್ ಸ್ಲಿಟ್ ಪಾರ್ಟ್ ಏನಿದೆ ಅದು ವಿಡ್ತ್ 1.5 ಇಲ್ಲ 2 ಇಂಚಸ್ ಈ ರೀತಿ ತಗೊಂಡ್ರೆ ಆಗತ್ತೆ. ಜಸ್ಟ್ ನೀವು 1.5 ತಗೊಂಡ್ರೆ ನಿಮ್ಗೆ ಆಗತ್ತೆ. ಜಸ್ಟ್ ಇದನ್ನ ಈ ರೀತಿ ಕ್ರಾಸ್ ಆಗಿ ಮಾರ್ಕಿಂಗ್ ಮಾಡ್ಕೋಬೇಕು. ಅಂಡ್ ಈ ಕಡೆನೂ ಅಷ್ಟೇ ಕುರ್ತಿ ಪಾರ್ಟ್ ಏನಿದೆ ಸ್ಲಿಟ್ ಪಾರ್ಟ್ ಅದು ಅಷ್ಟೇ ಜಸ್ಟ್ ಕ್ರಾಸ್ ಆಗಿ ರೀತಿ ಮಾರ್ಕಿಂಗ್ ಮಾಡ್ಕೋಬೇಕು. ನಾನು ಡ್ರಾ ತರ ಲೈನ್ ಮಾಡ್ತಾ ಇದ್ದೀನಿ ನೋಡಿ. ಸಾರಿ, ಲೈನ್ ಡ್ರಾ ಮಾಡ್ತಾ ಇದ್ದೀನಿ ನೋಡಿ ಈ ತರ. ಸೊ ನೀವು ಈ ರೀತಿ ಕ್ರಾಸ್ ಆಗಿ ಮಾರ್ಕಿಂಗ್ ಮಾಡ್ಕೊಂಡ್ರೆ ಆಗತ್ತೆ. ಸೊ ಇನ್ನೊಂದು ಮೆಥಡ್ ಅಲ್ಲೂ ಇದು ಇರತ್ತೆ ಕುರ್ತಿ ಕಟಿಂಗ್ ಮಾಡೋದು. ಈ ಚೆಸ್ಟ್ ಪಾರ್ಟ್ ಇದೆಲ್ಲ ಮಾರ್ಕಿಂಗ್ ಮಾಡಿ ಕೂಡ ತೋರಿಸ್ತಾರೆ. ಬಟ್ ಅದು ಸ್ವಲ್ಪ ಪ್ರೋಸೆಸ್ ಅಂತ ಅನ್ಸತ್ತೆ. ಸೊ ಇದು ಬೆಟರು, ಸ್ವಲ್ಪ ಈಸಿ ಇರತ್ತೆ. ಜಸ್ಟ್ ಈ ಆರ್ಮ್ ಶೇಪ್ ಏನಿದೆ ಅಲ್ಲಿಂದ ನೀವು ಸ್ಲಿಟ್ ಪಾರ್ಟ್ಗೆ ಎಷ್ಟು ಬೇಕೋ ಅಷ್ಟು ನೀವು ಮಾರ್ಕಿಂಗ್ ಮಾಡ್ಕೊಂಡ್ರೆ ಕರೆಕ್ಟ್ ಆಗಿ ಬರತ್ತೆ. ನಿಮ್ಮ ಹತ್ರ ಓಲ್ಡ್ ಕುರ್ತೀಸ್ ಇದ್ರೂನು ಅಷ್ಟೇ ಅದನ್ನ ನೀವು ಮೆಜರ್ಮೆಂಟ್ ಆಗಿ ತಗೊಂಡು ಜಸ್ಟ್ ಆರ್ಮ್ ಶೇಪ್ ಸ್ಲಿಟ್ ಪಾರ್ಟ್ ನೀಟಾಗಿ ನೋಡ್ಕೊಂಡು ಇದ್ರ ಮೇಲೆ ಇಟ್ಕೊಂಡು ಮಾರ್ಕಿಂಗ್ ಮಾಡ್ಕೊಂಡ್ರೆ ಕಟಿಂಗ್ ಪಾರ್ಟ್ ಕೂಡ ಚೆನ್ನಾಗಿ ಬರತ್ತೆ. ನಾನು ಮೆಜರ್ಮೆಂಟ್ಸ್ ಅಲ್ಲಿ ಕೂಡ ತುಂಬಾ ವಿಡಿಯೋಸ್ ಅಲ್ಲಿ ತೋರಿಸಿದ್ದೀನಿ. ನನ್ನ ಚಾನಲ್ ಅಲ್ಲಿ ಹೋಗಿ ಚೆಕ್ ಮಾಡಿ ನೋಡಿ, ತುಂಬಾನೇ ಇದೆ ಕುರ್ತೀಸ್ದು. ಇಲ್ಲಿ ನಾನು ಕಂಪ್ಲೀಟ್ ಆಗಿ ಮಾರ್ಕಿಂಗ್ ಎಲ್ಲ ಆದ್ಮೇಲೆ ಆರ್ಮ್ ಶೇಪ್ ಕಡೆ ಮತ್ತೆ ಈ ಸ್ಲಿಟ್ ಪಾರ್ಟ್ ಕಡೆ ಏನಿದೆ ಫ್ಯಾಬ್ರಿಕ್ ಅದನ್ನ ಕಟ್ ಮಾಡ್ಕೊಂಡಿದ್ದೀನಿ. ಸೊ ಅದು ಕಟ್ ಮಾಡ್ಕೊಂಡು ಎರಡು ಪೀಸಸ್ ಸಪರೇಟ್ ಮಾಡ್ಕೊಂಡಿದ್ದೀನಿ. ಬೋತ್ ಫ್ರಂಟ್ ಬ್ಯಾಕ್ ಪಾರ್ಟ್ ಏನಿದೆ ಅದು. ಸೊ ಫ್ರಂಟ್ ಪಾರ್ಟ್ ಆಲ್ರೆಡಿ ನೆಕ್ ಪಾರ್ಟ್ ನೆಕ್ ಲೆಂತ್ ಎಲ್ಲ ನೀಟಾಗಿ ಮಾರ್ಕ್ ಮಾಡಿದೀವಲ್ಲ. ಸೊ ಬ್ಯಾಕ್ ಪಾರ್ಟ್ ಸೇಮ್ ಬರುತ್ತೆ. ನೆಕ್ ಲೆಂತ್ 3.5 ಇಂಚಸ್ ತಗೊಂಡಿದ್ದೀನಿ. ಅಂಡ್ ಡೀಪ್ ಬಂದು ಜಸ್ಟ್ ನಾರ್ಮಲ್ ಆಗಿ ಇಟ್ಟಿದ್ದೀನಿ. 3 ಇಂಚಸ್ ಇಟ್ಟಿದ್ದೀನಿ. ನಿಮ್ಗೆ ಏನಾದ್ರು 3.5 ಸ್ವಲ್ಪ ಡೀಪ್ ಬೇಕು ಅಂದ್ರೆ 4.5 ಈ ರೀತಿ ಕೂಡ ಇಟ್ಕೋಬಹುದು. ಬಟ್ ಅಷ್ಟೊಂದು ಚೆನ್ನಾಗಿರಲ್ಲ. ಇದು ಜೀನ್ಸ್ಗೆ ಏನಾದ್ರು ನೀವು ಯೂಸ್ ಮಾಡ್ಕೊಂತೀವಿ ಅಂದ್ರೆ 3 ಇಂಚಸ್ ಆದ್ರೆ ಆಗತ್ತೆ. ಸೊ ಈ ರೀತಿ ಮಾರ್ಕಿಂಗ್ ಮಾಡ್ಕೊಂಡು ನೆಕ್ ಪಾರ್ಟ್ ನೀಟಾಗಿ ಕಟ್ ಮಾಡ್ಕೋಬೇಕು. ಹಾಗೆ ಫ್ರಂಟ್ ಸೈಡ್ ಏನಿದೆ ಅದು ಒಂದು ಹಾಫ್ ಇಂಚ್ ಲೈಟ್ ಆಗಿ ಆರ್ಮ್ ಶೇಪ್ ಕಟ್ ಮಾಡ್ಕೋಬೇಕು. ನೋಡಿ ಕಂಪ್ಲೀಟ್ ಆಗಿ ಇಲ್ಲಿಗೆ ಬಾಡಿ ಪಾರ್ಟ್ ಏನಿದೆ ಕುರ್ತಿ ಪಾರ್ಟ್ ಫ್ಯಾಬ್ರಿಕ್ ಕಟಿಂಗ್ ಆಗತ್ತೆ.
ಸೊ ಸ್ಟಿಚಿಂಗ್ ಪಾರ್ಟ್ ತೋರಿಸ್ತೀನಿ. ಇದು ಕಂಪ್ಲೀಟ್ ಆಗಿ ಕಟಿಂಗ್ ಆದ್ಮೇಲೆ ಬೋತ್ ಫ್ರಂಟ್ ಪಾರ್ಟ್, ಬ್ಯಾಕ್ ಪಾರ್ಟ್ ಏನಿದೆ ನೆಕ್ ಪಾರ್ಟ್‌ಗೆ ಪಟ್ಟೀಸ್ ಅಟ್ಯಾಚ್ ಮಾಡ್ಕೋಬೇಕು. ನಾನು ಪಟ್ಟೀಸು ಬೇರೆ ಫ್ಯಾಬ್ರಿಕ್ ಯೂಸ್ ಮಾಡಿ ಕಟ್ ಮಾಡ್ಕೊಂಡಿದ್ದೀನಿ. ನಿಮ್ಮ ಹತ್ರ ಇದೇ ಫ್ಯಾಬ್ರಿಕ್ ಇದ್ರೆ ಇದನ್ನೇ ಕೂಡ ಯೂಸ್ ಮಾಡ್ಕೋಬಹುದು. ಜಸ್ಟ್ 1 ಇಂಚು 1.5 ಇಂಚಸ್ ಎಕ್ಸ್ಟ್ರಾ ತಗೊಂಡು ಈ ರೀತಿ ನೀವು ಸೇಮ್ ನೆಕ್ ಪಾರ್ಟ್ ಯಾವ ತರ ಇರುತ್ತೋ ಸೊ ಅದೇ ತರನೇ ನೀವು ಕಟಿಂಗ್ ಮಾಡ್ಕೋಬೇಕು. ಇದನ್ನ ನಾನು ಕಟಿಂಗ್ ಮಾಡೋದು ತೋರಿಸಿಲ್ಲ. ಸೇಮ್ ಅದೇ ತರನೇ ನೀವು ನೆಕ್ ಪಾರ್ಟ್ ಯಾವ ರೀತಿ ಕಟಿಂಗ್ ಮಾಡಿರ್ತೀರಾ ಅದೇ ತರನೇ ನೀವು ಕಟ್ ಮಾಡ್ಕೋಬೇಕು. ಜಸ್ಟ್ ಫ್ಯಾಬ್ರಿಕ್ಕು ಮಾರ್ಜಿನ್ ಬಿಟ್ಕೋಬೇಕು. 1.5 ಈ ರೀತಿ 2 ಇಂಚಸ್ ಇಟ್ಕೊಂಡ್ರೆ ಆಗತ್ತೆ. ಇಲ್ಲಿ ನಾನು ಸ್ಟಿಚಿಂಗ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಜಸ್ಟ್ ಇದನ್ನ ಇದ್ರ ಮೇಲೆ ಇಟ್ಟು ನೀಟಾಗಿ ಈ ಪಟ್ಟಿ ಏನಿದೆ ಅದನ್ನ ಅಟ್ಯಾಚ್ ಮಾಡಿದ್ದೀನಿ. ಸೊ ಇದು ಅಟ್ಯಾಚ್ ಮಾಡಿದಾದ್ಮೇಲೆ ಈ ರೀತಿ ಕ್ರಾಸ್ ಆಗಿ ಕಟ್ ಮಾಡ್ಕೊಂಡು ಇದನ್ನ ಆಪೋಸಿಟ್ ಆಗಿ ಫೋಲ್ಡಿಂಗ್ ಮಾಡ್ಕೊಂಡು ಜಸ್ಟ್ ಅದನ್ನ ಡಬಲ್ ಫೋಲ್ಡಿಂಗ್ ಮಾಡ್ಕೊಂಡ್ರೆ ಕಂಪ್ಲೀಟ್ ಆಗಿ ಪಟ್ಟಿ ಏನಿದೆ ಸೊ ಅದು ರೆಡಿ ಆಗತ್ತೆ. ನಾನು ಸ್ಟಿಚಿಂಗ್ ಮಾಡಿ ತೋರಿಸ್ತೀನಿ. ನೋಡಿ ಈ ರೀತಿ ಆಪೋಸಿಟ್ ಆಗಿ ಫೋಲ್ಡಿಂಗ್ ಮಾಡ್ಕೊಂಡು ಅದನ್ನ ಡಬಲ್ ಫೋಲ್ಡಿಂಗ್ ಮಾಡ್ಕೊಂಡು ಸ್ಟಿಚಿಂಗ್ ಮಾಡ್ಕೋಬೇಕು. ಸೊ ನಿಮ್ಗೆ ಇದು ಬೇಡ ಅಂದ್ರೆ ನೀವು ನಾರ್ಮಲ್ ಆಗಿ ಹೆಮ್ಮಿಂಗು ಕೂಡ ಮಾಡ್ಕೋಬಹುದು. ಚೆನ್ನಾಗಿರುತ್ತೆ. ಕಾಟನ್ ಫ್ಯಾಬ್ರಿಕ್ ಲೈನಿಂಗ್ ಫ್ಯಾಬ್ರಿಕ್ ಇದ್ರೆ ಸೊ ಅದನ್ನ ಅಟ್ಯಾಚ್ ಮಾಡ್ಕೊಂಡು ಪಟ್ಟಿ ತರ ಹೆಮ್ಮಿಂಗ್ ಕೂಡ ಮಾಡ್ಕೋಬಹುದು. ಬಟ್ ಹೆಮ್ಮಿಂಗ್ ಎಲ್ಲ ಪ್ರೋಸೆಸ್ ಅಂತ ಅನ್ಸತ್ತೆ. ಒಂದೇ ಸಲ ನೀವು ಸ್ಟಿಚಿಂಗ್ ಮಾಡ್ಕೋಬಹುದು. ಸೊ ರೆಡಿಮೇಡ್ ಕುರ್ತೀಸ್ ಎಲ್ಲ ಇದೇ ತರನೇ ಸ್ಟಿಚಿಂಗ್ ಮಾಡಿರ್ತಾರೆ. ಚೆನ್ನಾಗಿರತ್ತೆ. ಸೊ ನೀವು ಒಂದೇ ಸಲ ಕೂಡ ಈ ರೀತಿ ಪಟ್ಟಿ ಅಟ್ಯಾಚ್ ಮಾಡ್ಕೋಬಹುದು. ಸೊ ನಾನು ಸ್ಟಿಚಿಂಗ್ ಮಾಡಿ ತೋರಿಸ್ತಾ ಇದೀನಿ ನೋಡಿ. ಬ್ಯಾಕ್ ಪಾರ್ಟುನು ಅಷ್ಟೇ ಇದೇ ತರನೇ ನೀವು ಪಟ್ಟಿ ಅಟ್ಯಾಚ್ ಮಾಡ್ಕೋಬೇಕು. ಸೊ ಇಲ್ಲಿ ನಾನು ಇದು ಫಸ್ಟ್ ಅಲ್ಲೇ ಹೇಳ್ದೆ ಅಲ್ವಾ ಮೀಡಿಯಂ ಸೈಜು ಅಂತ. ನಿಮ್ಗೆ ಬೇರೆ ಸೈಜ್ ಬೇಕು ಅಂದ್ರೆ ನಿಮ್ಮ ಹತ್ರ ಕುರ್ತೀಸ್ ಇದ್ರೆ ಅದನ್ನ ಇಟ್ಕೊಂಡು ನೀವು ಆರಾಮಾಗಿ ಸ್ಟಿಚಿಂಗ್ ಮಾಡ್ಕೋಬಹುದು. ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ ಓಲ್ಡ್ ಕುರ್ತಿ ಯೂಸ್ ಮಾಡಿ. ನನ್ನ ಚಾನಲ್ ಅಲ್ಲಿ ಚೆಕ್ ಮಾಡಿದ್ರೆ ಗೊತ್ತಾಗತ್ತೆ. ಸೊ ಆಲ್ರೆಡಿ ಮಾಡಿರೋ ವಿಡಿಯೋಸ್ ಬೇಡ ಅಂತ ನಾನು ಮಾಡಿಲ್ಲ ಅಷ್ಟೇ. ಜಸ್ಟ್ ಇದು ನಾರ್ಮಲ್ ಆಗಿ ಮೆಜರ್ಮೆಂಟ್ಸ್ ಅಲ್ಲಿ ತೋರಿಸಿದ್ದೀನಿ. ಮೀಡಿಯಂ ಸೈಜ್ ಅವ್ರಿಗೆ ಕರೆಕ್ಟ್ ಆಗಿ ಆಗತ್ತೆ. ನೋಡಿ ಬ್ಯಾಕ್ ಪಾರ್ಟ್ ಏನಿದೆ ಅದಕ್ಕೂ ಕೂಡ ನಾನು ಪಟ್ಟಿ ಅಟ್ಯಾಚ್ ಮಾಡಿದ್ದೀನಿ. ಇವಾಗ ಸ್ಲೀವ್ಸ್ ಕಟಿಂಗ್ ತೋರಿಸ್ತೀನಿ. ಸೊ ಸ್ಲೀವ್ಸುನು ಅಷ್ಟೇ ಸ್ಟಿಚಿಂಗ್ ಪಾರ್ಟ್ ಕೂಡ ತೋರಿಸ್ತೀನಿ. ಇದು ಅಷ್ಟೇ 4 ಲೇಯರ್ಸ್ ಆಗಿ ಫೋಲ್ಡಿಂಗ್ ಮಾಡ್ಕೊಂಡು ಲೆಂತ್ ವಿಡ್ತ್ ನಾನು ತೋರಿಸಿದ್ದೀನಿ. ಲೆಂತ್ ಬಂದು 14 ಇಂಚಸ್ ತಗೊಂಡಿದ್ದೀನಿ ಅಂಡ್ ವಿಡ್ತ್ ಬಂದು 10.5 ಇರಬೇಕು. ಸೊ ನೀವು ವಿಡ್ತ್ ಯಾವತ್ತೇ ಆಗಲಿ ಸ್ಲೀವ್ಸ್‌ಗೆ 10.5 ಇಲ್ಲ 11 ಇಂಚಸ್ ತಗೊಂಡ್ರೆ ಕರೆಕ್ಟ್ ಆಗಿ ಆಗತ್ತೆ. ಸ್ವಲ್ಪ ಕಮ್ಮಿ ತಗೊಂಡ್ರೆ ಚೆನ್ನಾಗಿ ಬರಲ್ಲ. ಸ್ವಲ್ಪ ಹೆಚ್ಚು ಕಮ್ಮಿ ಬರತ್ತೆ. ಇಲ್ಲಿ ನಾನು 10 ಇಂಚಸ್‌ಗೆ ಕಂಪ್ಲೀಟ್ ಆಗಿ ಮಾರ್ಕಿಂಗ್ ಮಾಡಿದ್ದೀನಿ. ಜಸ್ಟ್ ಲೈನ್ ತರ ಡ್ರಾ ಮಾಡಿದ್ದೀನಿ. ಈ ರೀತಿ ನೀವು ಮಾರ್ಕ್ ಮಾಡ್ಕೋಬೇಕು. ರಿಮೈನಿಂಗ್ 4 ಇಂಚಸ್ ಪಫ್ ಕಡೆ ಬರುತ್ತೆ. ಜಸ್ಟ್ ಈ ಲೈನ್ ಡ್ರಾ ಮಾಡಿದ್ದೀನಲ್ವಾ ಅಲ್ಲಿಗೆ 4 ಇಂಚಸ್ ನೀವು ಮಾರ್ಕ್ ಮಾಡ್ಕೋಬೇಕು. ಅಂಡ್ ಆ ಕಡೆ 10 ಇಂಚಸ್ ಏನ್ ಮಾರ್ಕ್ ಮಾಡಿದ್ದೀನಿ ಅಲ್ಲಿ ಜಸ್ಟ್ 2.5 ಇಂಚಸ್ ಮಾರ್ಕಿಂಗ್ ಮಾಡ್ಕೋಬೇಕು. ಈ ರೀತಿ ಮಾರ್ಕಿಂಗ್ ಮಾಡ್ಕೊಂಡು ಸ್ಲೀವ್ ಶೇಪ್ ತೆಗಿತಾ ಇದ್ದೀನಿ. 4 ಇಂಚಸ್ ಏನ್ ಮಾರ್ಕ್ ಮಾಡಿದ್ದೀನಿ ಅದು ಅಟ್ಯಾಚ್ ಆಗೋ ತರ ನೀವು ಮಾರ್ಕಿಂಗ್ ಮಾಡ್ಕೋಬೇಕು. ತುಂಬಾ ಸಿಂಪಲ್ ಇದು ಪಫ್ ಸ್ಲೀವ್ಸ್ ಕಟಿಂಗ್ ಪಾರ್ಟ್. ಸೊ ಜಸ್ಟ್ ನೀವು ನಾರ್ಮಲ್ ಸ್ಲೀವ್ ಯಾವ ರೀತಿ ಕಟಿಂಗ್ ಮಾಡ್ತೀರಾ ಅದೇ ತರ ಇರುತ್ತೆ. ಬಟ್ ಇದು ಎಕ್ಸ್ಟ್ರಾ ಫ್ಯಾಬ್ರಿಕ್ ಇರುತ್ತೆ ಅಷ್ಟೇ. ಈ ಕಡೆ ಏನಿದೆ 8 ಇಂಚಸ್ ತಗೊಂಡಿದ್ದೀನಿ ಎಕ್ಸ್ಟ್ರಾ ಪಾರ್ಟ್ ಫ್ಯಾಬ್ರಿಕ್ ರಿಮೂವ್ ಮಾಡೋದಕ್ಕೆ. ಈ ರೀತಿ ನೀಟಾಗಿ ಮಾರ್ಕಿಂಗ್ ಮಾಡ್ಕೊಂಡು ಎಕ್ಸ್ಟ್ರಾ ಫ್ಯಾಬ್ರಿಕ್ ಎಲ್ಲ ನೀಟಾಗಿ ಕಟ್ ಮಾಡ್ಕೊಂಡು ನೋಡಿ ನಾನು ಕಂಪ್ಲೀಟ್ ಆಗಿ ಎಕ್ಸ್ಟ್ರಾ ಪಾರ್ಟ್ ಫ್ಯಾಬ್ರಿಕ್ ಏನಿದೆ ಅದನ್ನ ಕಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನಾನು 4 ಇಂಚಸ್ಗೆ ಏನ್ ಮಾರ್ಕ್ ಮಾಡಿದ್ದೆ ಅದು 4 ಲೇಯರ್ಸ್ಗೂ ನೀಟಾಗಿ ಮಾರ್ಕ್ ಮಾಡ್ಕೋಬೇಕು. ನಿಮ್ಗೆ ಸ್ವಲ್ಪ ಐಡಿಯಾ ಬರುತ್ತೆ. ಪ್ಲೀಟ್ಸು ಸ್ಟಿಚಿಂಗ್ ಮಾಡಿದಾಗ ಅದನ್ನ ತೋರಿಸ್ಕೊಡ್ತೀನಿ. ನೋಡಿ ನಾನು ಮಾರ್ಕಿಂಗ್ ಮಾಡಿದ್ದೀನಿ. ಜಸ್ಟ್ ಅದು ಮಾತ್ರ ಪ್ಲೀಟ್ಸ್ ಪಾರ್ಟ್‌ಗೆ ಹೋಗುತ್ತೆ. ಓನ್ಲಿ ಈ 4 ಇಂಚಸ್ ಮಾರ್ಕಿಂಗ್ ಮಾಡಿದೀವಲ್ಲ ಅದು ಮಾತ್ರ. ಇಲ್ಲಿ ನಾನು ಸ್ಟಿಚಿಂಗ್ ಪಾರ್ಟ್ ಕೂಡ ತೋರಿಸ್ತೀನಿ. ಇಲ್ಲಿ 4 ಇಂಚಸ್ ಮಾರ್ಕಿಂಗ್ ಮಾಡಿದೀವಲ್ಲ ಜಸ್ಟ್ ಅದು ನೀಟಾಗಿ ಮಾರ್ಕ್ ಮಾಡ್ಕೋಬೇಕು. ಆ ಕಡೆ 3 ಪ್ಲೀಟ್ಸು ಈ ಕಡೆ 3 ಪ್ಲೀಟ್ಸು ನೀಟಾಗಿ ಈ ರೀತಿ ಡಾಟ್ ತರ ಇಟ್ಟಿದ್ದೀನಿ. ಇದನ್ನ ಆಪೋಸಿಟ್ ಆಗಿ ತಗೋಬೇಕು. ನಾನು ಫೋಲ್ಡಿಂಗ್ ಮಾಡಿದ್ದೀನಿ ನೋಡಿ. ಇದು ಮೇಲ್ಗಡೆಗೆ ಬರೋ ತರ ನೀವು ಆಪೋಸಿಟ್ ಆಗಿ ತಗೊಂಡು ಕಂಪ್ಲೀಟ್ ಆಗಿ ಪ್ಲೀಟ್ಸ್‌ಗೆ ಪಿನ್ಸ್ ಇಟ್ಕೋಬೇಕು. ಆಕ್ಚುಲಿ ನಿಮ್ಗೆ ಸ್ವಲ್ಪ ಐಡಿಯಾ ಇದ್ರೆ ಸ್ಟಿಚಿಂಗ್ ಮಾಡಿದಾಗ ಈ ರೀತಿ ಪ್ಲೀಟ್ಸು ಇಟ್ಕೊಂಡು ನೀವು ಸ್ಟಿಚಿಂಗ್ ಮಾಡ್ಕೋಬಹುದು. ಬಟ್ ನಾನು ತೋರಿಸ್ಬೇಕು ಅಂತ ಪಿನ್ಸ್ ಇಟ್ಟು ತೋರಿಸ್ತಾ ಇದ್ದೀನಿ. ಮತ್ತೆ ನೀಟಾಗಿ ರಿಮೂವ್ ಮಾಡ್ಕೊಂಡು ಸ್ಟಿಚಿಂಗ್ ಮಾಡ್ಕೋಬೇಕು. ನೋಡಿ ನಾನು ಆ ಕಡೆ 3 ಪ್ಲೀಟ್ಸು ಈ ಕಡೆ 3 ಪ್ಲೀಟ್ಸು ಕಂಪ್ಲೀಟ್ ಆಗಿ ಆಪೋಸಿಟ್ ವೇ ಅಲ್ಲಿ ಬರೋ ತರ ಪಿನ್ಸ್ ಇಟ್ಟಿದ್ದೀನಿ. ಈ ರೀತಿ ನೀವೇನಾದ್ರೂ ಸ್ವಲ್ಪ ವಿಡ್ತ್ ಜಾಸ್ತಿ ತಗೊಂಡ್ರೆ 4 ಪ್ಲೀಟ್ಸ್ ಕೂಡ ತಗೋಬಹುದು. ಬಟ್ ನಾನು ನಾರ್ಮಲ್ ಆಗಿ ತೋರಿಸಿದ್ದೀನಿ 10.5 ಅಂದ್ರೆ ಕರೆಕ್ಟ್ ಆಗಿ ಆಗತ್ತೆ. ಇಲ್ಲಿ ನೀವು ಕಂಪ್ಲೀಟ್ ಆಗಿ ಪಿನ್ಸ್ ಎಲ್ಲ ಅಟ್ಯಾಚ್ ಮಾಡಿದಾದ್ಮೇಲೆ ಈ ರೀತಿ ನೀವು ಟೇಪ್ ಇಂದ ನೋಡ್ಕೋಬೇಕು. 10.5 ಇಂಚಸ್ ಬರಬೇಕು ಯಾವತ್ತೇ ಆಗ್ಲಿ ನೀವು ಸ್ಲೀವ್ಸ್ ಅಟ್ಯಾಚ್ ಮಾಡಿದಾಗ. ಸೊ 10.5 10 ಇಂಚಸ್ ಬೇಕಾಗತ್ತೆ. ಸೊ ಇಲ್ಲಿ ವಿಡ್ತ್ ನೋಡ್ಕೋಬೇಕು. ಈ ರೀತಿ 10 ಮೇಲೇನೆ ಇರಬೇಕು. ಇದನ್ನ ನೋಡ್ಕೊಂಡು ನೀವು ಪಿನ್ಸ್ ನೀಟಾಗಿ ಅಡ್ಜಸ್ಟ್ ಮಾಡ್ಕೋಬಹುದು. ಸಾರಿ ಪ್ಲೀಟ್ಸ್ ನೀಟಾಗಿ ಅಡ್ಜಸ್ಟ್ ಮಾಡ್ಕೋಬಹುದು. ಸೊ ನಾನು ಪಿನ್ಸ್ ನೀಟಾಗಿ ಒಂದೊಂದೇ ರಿಮೂವ್ ಮಾಡ್ಕೊಂಡು ಎಲ್ಲಾ ಪ್ಲೀಟ್ಸ್‌ನು ಸ್ಟಿಚಿಂಗ್ ಮಾಡಿದ್ದೀನಿ. ಇದು ಪ್ಲೀಟ್ಸ್ ಎಲ್ಲ ಸ್ಟಿಚಿಂಗ್ ಮಾಡಿದ್ದಾದ್ಮೇಲೆ ಆ ಕಡೆ ಏನಿದೆ
ಸೊ ಅದನ್ನ ಜಸ್ಟ್ ಫೋಲ್ಡಿಂಗ್ ಮಾಡ್ಕೊಂಡು ಸ್ಟಿಚಿಂಗ್ ಮಾಡ್ಕೊಂಡ್ರೆ ಸ್ಲೀವ್ ಏನಿದೆ ಅದು ರೆಡಿ ಆಗುತ್ತೆ. ಇನ್ನೊಂದು ಸ್ಲೀವ್ ಕೂಡ ಇದೇ ತರ ನೀವು ಸ್ಟಿಚಿಂಗ್ ಮಾಡ್ಕೋಬೇಕು. ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ನೋಡಿ. ಇದನ್ನು ಕೂಡ ಸ್ವಲ್ಪ ಬೇಸಿಕ್ಕು ಇದೆಲ್ಲ ನಾನು ಸ್ಟಿಚ್ ಮಾಡಿ ತೋರಿಸಿಲ್ಲ. ಜಸ್ಟ್ 2 ಪೀಸಸ್ ಏನಿದೆ ಬೋತ್ ಫ್ರಂಟ್ ಪಾರ್ಟ್ ಬ್ಯಾಕ್ ಪಾರ್ಟ್ ಏನಿದೆ ಕುರ್ತಿ ಪಾರ್ಟ್ ಶೋಲ್ಡರ್ ಪಾರ್ಟ್ ನೀಟಾಗಿ ಅಟ್ಯಾಚ್ ಮಾಡ್ಕೊಂಡು ಸ್ಲೀವ್ಸ್ ಅಟ್ಯಾಚ್ ಮಾಡ್ಕೋಬೇಕು. ಮತ್ತೆ ಸೈಡ್ ಫಿಟ್ಟಿಂಗ್ ಮಾಡ್ಕೋಬೇಕು. ಸೈಡ್ ಫಿಟ್ಟಿಂಗು ನಾನು ಮಾರ್ಕಿಂಗ್ ಮಾಡಿದ್ದೆ ಅಲ್ವಾ ಸ್ಲಿಟ್ ಪಾರ್ಟ್ ಕಡೆ. ಸೊ 1.5 ಇಂಚಸ್ಗೆ ನಾನು ಮಾರ್ಕಿಂಗ್ ಮಾಡಿದ್ದೆ. ಅಲ್ಲಿಗೆ ಕರೆಕ್ಟ್ ಆಗಿ ಬರೋ ತರ ನೀವು ಸೈಡ್ ಫಿಟ್ಟಿಂಗ್ ಮಾಡ್ಕೋಬೇಕು. ಇಲ್ಲ ಕುರ್ತೀಸ್ ನಿಮ್ಮ ಹತ್ರ ಓಲ್ಡ್ ಕುರ್ತೀಸ್ ಇದ್ದೇ ಇರತ್ತಲ್ವಾ ಅದನ್ನ ಇದ್ರ ಮೇಲೆ ಇಟ್ಕೊಂಡು ನೀವು ನೀಟಾಗಿ ನಿಮ್ಗೆ ಎಲ್ಲಿಗೆ ಬೇಕೋ ಅಲ್ಲಿಗೆ ಸೈಡ್ ಫಿಟ್ಟಿಂಗ್ ಮಾಡ್ಕೋಬಹುದು. ನೋಡಿ ನಾನು ನೀಟಾಗಿ ಸೈಡ್ ಫಿಟ್ಟಿಂಗ್ ಮಾಡಿದ್ದೀನಿ. ನೀವು ಫಸ್ಟ್ ನೀಟಾಗಿ ಸೈಡ್ ಫಿಟ್ಟಿಂಗ್ ಮಾಡಿದ್ದಾದ್ಮೇಲೆ ಸ್ಲಿಟ್ ಪಾರ್ಟು ಸ್ಟಿಚಿಂಗ್ ಮಾಡ್ಕೋಬೇಕು. ಕುರ್ತೀಸ್ ಯಾವತ್ತೇ ಆಗಲಿ. ನೋಡಿ ನಾನು ಕಂಪ್ಲೀಟ್ ಆಗಿ ಸ್ಲೀವ್ಸ್ ಎಲ್ಲ ಅಟ್ಯಾಚ್ ಮಾಡಿಕೊಂಡು ಸೈಡ್ ಫಿಟ್ಟಿಂಗ್ ಎಲ್ಲ ಮಾಡಿದ್ದೀನಿ. ಇವಾಗ ಈ ಸ್ಲಿಟ್ ಪಾರ್ಟ್ ಏನಿದೆ ಅದನ್ನ ಜಸ್ಟ್ ಈ ರೀತಿ ಡಬಲ್ ಫೋಲ್ಡಿಂಗ್ ಮಾಡಿಕೊಂಡು ಸ್ಟಿಚಸ್ ಹಾಕೋಬೇಕು. ನಾನು ಅದನ್ನು ಕೂಡ ಸ್ಟಿಚ್ ಮಾಡಿ ತೋರಿಸ್ತೀನಿ. ನೋಡಿ ಈ ರೀತಿ ಡಬಲ್ ಫೋಲ್ಡಿಂಗ್ ಮಾಡಿಕೊಂಡು ಈ ರೀತಿ ನೀಟಾಗಿ ಸಿಂಗಲ್ ಸ್ಟಿಚ್ ಹಾಕ್ತಾ ಇದ್ದೀನಿ. ಬೇಕು ಅಂದರೆ ಡಬಲ್ ಸ್ಟಿಚ್ ಕೂಡ ಹಾಕೋಬಹುದು. ಬಟ್ ನಾರ್ಮಲ್ ಕುರ್ತಿ ಅಲ್ವಾ, ಸೊ ಸಿಂಗಲ್ ಸ್ಟಿಚಿಂಗ್ ಆದರೆ ಬೆಟರು. ನೋಡಿ ನಾನು ಸ್ಟಿಚಿಂಗ್ ಮಾಡ್ತಾ ಇದ್ದೀನಿ. ಹಾಗೆ ಇನ್ನೊಂದು ಸೈಡು ಏನಿದೆ ಸ್ಲಿಟ್ ಪಾರ್ಟು ಅದು ಅಷ್ಟೇ ಇದೇ ಮೆಥಡಲ್ಲಿ ನೀವು ಫೋಲ್ಡಿಂಗ್ ಮಾಡಿಕೊಂಡು ಸ್ಟಿಚಿಂಗ್ ಮಾಡ್ಕೋಬೇಕು. ಸೊ ಇದು ಸ್ಲಿಟ್ ಪಾರ್ಟ್ ಏನಿದೆ ಅದು ನೀಟಾಗಿ ನೋಡ್ಕೋಬೇಕು ಸ್ಟಿಚಿಂಗ್ ಮಾಡಿದಾಗ. ನಾನು ಅದಕ್ಕೆ ಸ್ಟಿಚ್ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಈ ರೀತಿ ಸ್ಟಿಚಿಂಗ್ ಮಾಡಿಕೊಂಡ್ರೆ ಕಂಪ್ಲೀಟಾಗಿ ಕುರ್ತಿ ಏನಿದೆ ಅದು ರೆಡಿ ಆಗುತ್ತೆ. ಸೊ ಇಷ್ಟೇ ಕುರ್ತಿ ಪಾರ್ಟು ತುಂಬಾ ಈಸಿ ಇರುತ್ತೆ. ಸೊ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತಲೇ ಅಂದ್ಕೊಂಡಿದ್ದೀನಿ. ಯೂಸ್ಫುಲ್ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಎಂದು ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಇನ್ನೂ ಇದೇ ಥರ ವಿಡಿಯೋಸ್ ಬೇಕು ಅಂದರೆ ಕಮೆಂಟ್ ಮಾಡಿ. ಸೊ ಈ ಚಾನಲಲ್ಲಿ ಬಿಗಿನರ್ಸ್ಗೆ ಅಂತಲೇ ತುಂಬ ವಿಡಿಯೋಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಯಾವ ಥರ ವಿಡಿಯೋಸ್ ಬೇಕು ಅಂತ ಕಮೆಂಟ್ ಮಾಡಿ, ನಾನು ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಇಷ್ಟ ಆಗಿದ್ದರೆ ಈ ವಿಡಿಯೋ ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ. ಆ್ಯಂಡ್ ನನಗೆ ಸ್ವಲ್ಪ ಹೆಲ್ತ್ ಇಶ್ಯೂಸಿಂದ ಸ್ವಲ್ಪ ವಿಡಿಯೋಸ್ ಮಾಡೋದಕ್ಕಾಗಲಿಲ್ಲ ರೀಸೆಂಟಾಗಿ. ಇನ್ನು ಮುಂದೆ ನಾನು ವಿಡಿಯೋಸ್ ಕಂಟಿನ್ಯೂಸ್ ಆಗಿ ಅಪ್ಲೋಡ್ ಮಾಡ್ತೀನಿ. ಇಲ್ಲ ನನ್ನ ಫಸ್ಟ್ ಚಾನಲಲ್ಲಿ ಹೋಗಿ ಚೆಕ್ ಮಾಡಿ, ಆ ಚಾನಲಲ್ಲಿ ವಿಡಿಯೋಸ್ ಇರತ್ತೆ. ಥ್ಯಾಂಕ್ ಯು.